ರಾಜೇಂದ್ರ. ಸಚಿವಾರ ಸಕಲ ರಾಜನೇ ಪುನಃ ವಾಸೂರ್ಯ ಆ ಸಚಿವ ಮಹಾಮಂತ್ರಿಗಳೇ ರಾಜೇಂದ್ರ. ಸಚಿವಾರ ಸಕಲ ರಾಜನೇ ಪುನಃ ವಾಸೂರ್ಯ ಆ ಸಚಿವ ಮಹಾಮಂತ್ರಿಗಳೇ ರಾಜೇಂದ್ರ. ವಚನ ಮೀರದೆ ಶಾಲೆಗಳೆಲ್ಲರೂ ಮಹಾಮಂತ್ರಿಗಳೇ ರಾಜೇಂದ್ರ. ರಾಜೇಂದ್ರ ವಚನ ಮೀರದೆ ಶಾಲೆಗಳೆಲ್ಲರೂ ವಚನ ಮೀರದೆ ಶಾಲೆಗಳೆಲ್ಲರೂ ಬದಿಸಿ ಬಾಳ್ವಾರೆ ಆ ಸಚಿವ ಧರ್ಮಶಾಸ್ತ್ರೀಯ ವಯಸ್ಸ ಸೋದರೋ ತಮ್ಮ ಧರ್ಮಗಳು ಆ ಸಚಿವ ಬ್ರಹ್ಮನಯ್ಯನ ಬಾಲಿಸುತ್ತಿರುವರೇ ಮಹಾಮಂತ್ರಿಗಳೇ ರಾಜೇಂದ್ರ. ಬ್ರಹ್ಮನಯ್ಯನ ಬಾಲಿಸುತ್ತಿರುವರೇ ಬ್ರಹ್ಮನಯ್ಯನ ಬಾಲಿಸುತ್ತಿರುವರೇ ತಮ್ಮ ಧರ್ಮಗಳು ಆ ಸಚಿವ ಮಂತ್ರಿಗಳೇ ರಾಜೇಂದ್ರ. ನಮ್ಮ ರಾಜ್ಯದ ಆಡಳಿತವು ಯಾವ ರೀತಿ ಇರುವುದು ಅದನ್ನು ತಿಳಿಸಿ ವಿಜ್ಞಾಪಿಸುವನೆ ರಾಜೇಂದ್ರ. ಪಾರ್ಥವೇಂದ್ರ ಸುಗುಣ ಸಾಂದ್ರ ಕೀರ್ತಿ ಸುವೇಂದ್ರ ರಾಜೇಂದ್ರ. ಸೇನಾ ಮಂತ್ರಿಗಳೇ ಕೀರ್ತಿ ಸುವೇಂದ್ರ ಪ್ರಜೆಗಳ ಸೇವವ ಕೀರ್ತಿ ಸುವೇಂದ್ರ ಪ್ರಜೆಗಳ ಸೇವವ ಬಾಳುತ್ತಿರುವ ರಾಜೇಂದ್ರ ಮಹಾಮಂತ್ರಿಗಳೇ ಬಾಳುತ್ತಿರುವ ನಮ್ಮ ನಾಡಿನ ಪ್ರಜೆಗಳೆಲ್ಲರೂ ಬಾಳುತ್ತಿರುವರೇ ರಾಜೇಂದ್ರ ಮಹಾಮಂತ್ರಿಗಳೇ. ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತ ಬಾಳುತ್ತಿರುವ ಪಾರ್ಥವೇಂದ್ರ ಸುಗುಣ ಸಾಂದ್ರ ಕೀರ್ತಿ ಸುವೇಂದ್ರ ರಾಜೇಂದ್ರ ಮಹಾಮಂತ್ರಿಗಳೇ. ನಮ್ಮ ನಾಡಿನ ಪ್ರಜೆಗಳೆಲ್ಲ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ಸಕಲ ಸೌಖ್ಯದಿಂದ ಬಾಳುತ್ತಿರುವರು ಮತ್ತೇನಪ್ಪಣೆ. ಬಲೆ ಬಲೆ ಮಂತ್ರಿಗಳೇ, ನಿಮ್ಮ ಜಾಣತನಕ್ಕೆ ಮೆಚ್ಚಿದನು. ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಆಗಬಹುದು ರಾಜೇಂದ್ರ. ಸೈನಾಧೀಕ್ಷರೇ ರಾಜೇಂದ್ರ. ಸೈನಾಪತಿ ಸೈನವೇಂತಿರ್ಬೋದು ಸೈನಾಪತಿ ಸೈನಾಧಿಕರೇ ರಾಜೇಂದ್ರ. ಸೈನಾಪತಿ ಸೈನವೇಂತಿರ್ಬೋದು ಸೈನಾಪತಿ ಸೈನಾಧಿಕರೇ ರಾಜೇಂದ್ರ. ಹರಿಪೂರ್ಣ ಭೀಮ ವರದೈ
ತೀರ್ಪೋದು ಸೈನಾಪತಿ ಸೈನ್ಯವೇ ತೀರ್ಪೋದು ಸೈನಾಪತಿ ಸೈನಾಧಿಕಾರಿ ರಾಜೇಂದ್ರ ನಮ್ಮ ಸೈನ್ಯದ ಆಡಳಿತವು ಯಾವ ರೀತಿ ಇರುವುದು ಅದನ್ನು ತಿಳಿಸಿ ಆಗಬಹುದು ರಾಜೇಂದ್ರ ತೋರ್ಪಡಿಸುವೆ ಪ್ರತಾಪವ ರಾಜೇಂದ್ರ ಸೈನಾಧಿಕಾರಿ ತೋರ್ಪಡಿಸುವೆ ಪ್ರತಾಪವ ಉಕ್ಕಿದ ತಾಪಕ್ಕೆ ಸಿಕ್ಕಿದ ಮನದರ ದಿಕ್ಕು ದಿಕ್ಕಿಗೆ ಅವಧಿಪಡಿಸುವೆ ರಾಜೇಂದ್ರ ಸೈನಾಧಿಕಾರಿ ಉಕ್ಕಿದ ತಾಪಕ್ಕೆ ಸಿಕ್ಕಿದ ಮನದರ ದಿಕ್ಕು ದಿಕ್ಕಿಗೆ ಅವಧಿಪಡಿಸುವೆ ಕಡಿಯುತ್ತ ಕಿಡಿಯುತ್ತ ಮೆರೆಯುತ್ತ ಬರದೆ ರಾಜೇಂದ್ರ ಸೈನಾಧಿಕಾರಿ ಕಡಿಯುತ್ತ ಕಿಡಿಯುತ್ತ ಮೆರೆಯುತ್ತ ಬರದೆ ತೋರ್ಪಡಿಸುವೆ ಪ್ರತಾಪವ ತೋರ್ಪಡಿಸುವೆ ಪ್ರತಾಪವ ತೋರ್ಪಡಿಸುವೆ ಪ್ರತಾಪವ ರಾಜೇಂದ್ರ ಸೈನಾಧಿಕಾರಿ ಸುಳ್ಳಾದ ಮರ ಶಿರವನ್ನು ಕಡಿಯುತ್ತ ನನ್ನ ಛಲವನ್ನು ತೋರುತ್ತಲಿರುವೆ ರಾಜೇಂದ್ರ ಸೈನಾಧಿಕಾರಿ ಸುಳ್ಳಾದ ಮರ ಶಿರವನ್ನು ಕಡಿಯುತ್ತ ನನ್ನ ಛಲವನ್ನು ತೋರುತ್ತಲಿರುವೆ ಕಡಿಯುತ್ತ ಸಿಡಿಯುತ್ತ ಮೆರೆಯುತ್ತ ಬರದೆ ರಾಜೇಂದ್ರ ಸೈನಾಧಿಕಾರಿ ಕಡಿಯುತ್ತ ಸಿಡಿಯುತ್ತ ಮೆರೆಯುತ್ತ ಬರದೆ ತೋರ್ಪಡಿಸುವೆ ಪ್ರತಾಪವ ತೋರ್ಪಡಿಸುವೆ ಪ್ರತಾಪವ ತೋರ್ಪಡಿಸುವೆ ಪ್ರತಾಪವ ರಾಜೇಂದ್ರ ಸೈನಾಧಿಕಾರಿ ನಮ್ಮ ಸೈನ್ಯವಾದರೂ ಶತ್ರುಗಳ ಸೈನ್ಯವನ್ನು ಎದುರು ನೋಡುತ್ತಿರುವುದು ಅದು ಅಲ್ಲದೆ ಬಹಳ ತುಳಿದ ಸರ್ಪದಂತೆ ಬರೆಯುತ್ತಿರುವುದು ಮತ್ತೇನಪ್ಪಣೆ ಬಲೆ ಬಲೆ ಸೈನಾಧಿಕಾರಿ ನಿನ್ನ ಜಾಣಿತನಕ್ಕೆ ಮೆಚ್ಚಿದನು ಈ ಪೀಠದಲ್ಲಿ ಕುಳಿತುಕೊಳ್ಳೆ ಆಗಬಹುದು ರಾಜೇಂದ್ರ ಮಂತ್ರಿ ಸೈನಾಧಿಕಾರಿ ರಾಜೇಂದ್ರ ನಮ್ಮ ಹೊರ ರಾಜ್ಯವಾದ ಸತ್ಯರಥನು ಆತನ ಸತಿಯಾದ ಚಂದ್ರಾಕೆಯು ದೇಶಭ್ರಷ್ಟರಾದರು ಈಗಲೇ ನಮ್ಮ ಸೈನ್ಯವೆಲ್ಲ ಬರಲಿ ಆಗಬಹುದು ಮುತ್ತಿಗೆ ಹಾಕೋಣ ಆಗಬಹುದು ಯಾರೇ ನಮ್ಮ ಎದುರಿಗೆ ಬಲ್ಲವರ ಯಾರೇ ನಮ್ಮ ಎದುರಿಗೆ ಬಲ್ಲವರು ಈ ಸೂರನ ಈ ವೀರನ ಯಾರೇ ನಮ್ಮ ಎದುರಿಗೆ ಬಲ್ಲವರ ವೀರರ ಗಣಕುಲ ನೆನೆಸಿ ಕಳಿಂಗ ರಾಜಕ್ಕೆ ಮುತ್ತಿಗೆ ಆಕೆ ವೀರರ ಗಣಕುಲ ನೆನೆಸಿ ಕಳಿಂಗ ರಾಜಕ್ಕೆ ಮುತ್ತಿಗೆ ಆಕೆ ಅಟದಿಂದಿಗದಿಂಗನದಿಂದಲುವೆ ಅಟದಿಂದಿಗದಿಂಗನದಿಂದಲುವೆ ತಾರೆ ನಮ್ಮ ಎದುರಿಗೆ ಬಂದವರು ತಾರೆ ನಮ್ಮ ಎದುರಿಗೆ ಬಲ್ಲವರು ತಾರೆ ನಮ್ಮ ಎದುರಿಗೆ ಬಲ್ಲವರು ಮಂತ್ರಿ ಬಲವನ್ನು ತಂತ್ರದಿಂದಲೇ ಸೋಲಿಸಿ ಬರುವೆನು ಎನ್ನ ಬಲದಲ್ಲಿ ಮಂತ್ರಿ ಬಲವನ್ನು ತಂತ್ರದಿಂದಲೇ ಸೋಲಿಸಿ ಬರುವೆನು ಎನ್ನ ಬಲದಲ್ಲಿ ಅಟಚಂದ್ರಿಕದಿಂದನದಿಂದಲುವೆ ಅಟಚಂದ್ರಿಕದಿಂದನದಿಂದಲುವೆ ಆರೆ ನಮ್ಮ ಎದುರಿಸ ಬಂದವರು ಆರೆ ನಮ್ಮ ಎದುರಿಸ ಬಂದವರು ಆರೆ ನಮ್ಮ ಎದುರಿಸ ಬಂದವರು ಅಟ ಆಸದೆ ಮೆರವ ಸೈನ್ಯವ ದಿಟ್ಟತನದಿಂದ ಗೆಲ್ಲುವೆ ನಾನು ಅಟ ಆಸದೆ ಮೆರವ ಸೈನ್ಯವ ದಿಟ್ಟತನದಿಂದ ಗೆಲ್ಲುವೆ ನಾನು ಅಟದಿಂದಿಗದಿಂ ರಣದಿಂ ಗೆಲುವೆ ರಾಜೇಂದ್ರ ಸೈನಾಧಿಕಾರಿ ಅಟದಿಂದಿಗದಿಂ ರಣದಿಂ ಗೆಲುವೆ ಆರೆ ನಮ್ಮ ಎದುರಿಸ ಬಲ್ಲವರ ಆರೆ ನಮ್ಮ ಎದುರಿಸ ಬಲ್ಲವರ ಆರೆ ನಮ್ಮ ಎದುರಿಸ ಬಲ್ಲವರ ಮಂತ್ರಿ ಸೈನಾಧಿಕಾರಿ ರಾಜೇಂದ್ರ ಕಳಿಂಗ ರಾಜಕ್ಕೆ ಮುತ್ತಿಗೆ ಹಾಕೋಣ ಈಗಲೇ ಓಡೋಣ ನಡೆ ಆಗಬಹುದು ರಾಜೇಂದ್ರ ಮನೋಹರಿ ಹೇಳು ಚಂದ್ರ ಹೇಳು ಏನಾಯ್ತು ಸ್ವಾಮಿ? ಮನೋಹರಿ ಮರಕ್ಕೆ ಕಟ್ಟಿರುವ ಅಶ್ವವು ಮಾಯವಾಗಿರುವುದಲ್ಲ ಮನೋಹರಿ ಏನೇನು ಬೆಳೆಯುಳ್ಳ ವಸ್ತ್ರವೂ ಕೂಡ ಮಾಯವಾಯ್ತಲ್ಲ ಮನೋಹರಿ
ಸ್ವಾಮಿ, ನಮಗಿದೇನು ಗತಿ ದೇವ? ಮನೋಹರಿ, ಅಯ್ಯೋ ಚಂದ್ರ, ಸ್ವಾಮಿ, ನನಗೆ ನೀನು ನಿನಗೆ ನಾನು ಜೀವನ ಸಾಕಿನ್ನೋ ರಮಣಿ ಜೀವನ ಸಾಕಿನ್ನೋ ಚಂದ್ರ. ದೈವವೇ, ಚಂದ್ರ, ಸ್ವಾಮಿ, ಮನೋಹರಿ, ನನಗೆ ನೀನು ನಿನಗೆ ನಾನು ಜೀವನ ಸಾಗಿನ್ನೋ ರಮಣಿ ಜೀವನ ಸಾಗಿನ್ನೋ ಚಂದ್ರ. ಕೈಡಿದವನ ಮನಲೋಯಿಸಲಾರೆ ಚಂದ್ರ. ಕೈಡಿದವನ ಮನಲೋಯಿಸಲಾರೆ ಬಾಳ ಬರುದಾಯಿತೆ ರಮಣಿ ಜೀವನ ಕೊನೆಯಾಯಿತೆ. ಅಯ್ಯೋ ದೈವವೇ ಚಂದ್ರ. ಬಾಳ ಬರುದಾಯಿತೆ ರಮಣಿ ಜೀವನ ಕೊನೆಯಾಯಿತೆ. ಬಾಳು ಬರದಾಗಿ ಜೀವನ ಕೊನೆಯಾಗಿ ಚಂದ್ರ. ಚಂದ್ರ, ಬಾಳು ಬರದಾಗಿ ಜೀವನ ಕೊನೆಯಾಗಿ ಕಾಡಿನಲ್ಲೂ ನಾವಲೆದೆವೋ ರಮಣಿ ಕಾಡಿನಲ್ಲೂ ನಾವಲೆದೆವೋ. ನನಗೆ ನೀನು ನಿನಗೆ ನಾನು ಜೀವನ ಸಾಕಿನ್ನೋ ರಮಣಿ ಜೀವನ ಸಾಕಿನ್ನೋ. ಇದೇ ಮಾರ್ಗವಾಗಿ ಹಸುವನ್ನು ಹುಡುಕುತ್ತ ಹೊರಡೋಣ ನಡೆ ಚಂದ್ರ, ಹೊರಡೋಣ ನಡೆ. ಸ್ವಾಮಿ, ನಾನಿನ್ನು ಒಂದು ಹೆಜ್ಜೆಯನ್ನು ಸಹ ಇಡಲು ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವಿಲ್ಲ. ನಡೆಯಲಾರೆ ರಮಣನಿ. ಅಳಬೇಡ ಮನೋಹರಿ, ಅಳಬೇಡ. ನಡೆಯಲಾರೆ ರಮಣನೆ ಕಾಡಲೆರಡು ಬಾರದು ನೋವನಾನು ಸಹಿಸಲು
ನನ್ನನ್ನು ಕ್ಷಮಿಸಲು ಸ್ವಾಮಿ. ಈ ಘೋರಾರಣ್ಯದಲ್ಲಿ ಕಳ್ಳ ಮುಳ್ಳುಗಳ ಮೇಲೆ ನೆರೆದಾಡಿ ಕಾಲುಗಳಲ್ಲಿ ರಕ್ತದ ಹನಿ ಸುರಿಯುತ್ತಿರುವುದು. ಹೀಗಿರುವಾಗ ನಾನು ಹೇಗೆ ತಾನು ಬರಲಿ? ಅಲ್ಲ, ಹಸಿವು ಬಾಯಾರಿಕೆ ನನ್ನನ್ನು ಅತಿಯಾಗಿ ಬಾಧಿಸುತ್ತಿರುವುದು. ಎಲ್ಲಿಯಾದ ಜಲವನ್ನು ತಂದು ನನ್ನ ಪ್ರಾಣವನ್ನು ಉಳಿಸಿರುವುದು. ಅಂದು ಅರಮನೆಯಲ್ಲಿ ಸುಖ ಸಂತೋಷ ವೈಭವದಿಂದ ಇರಬೇಕಾದ ನೀನು ಇಂದು ಈ ನಡು ಕಾಡಿನಲ್ಲಿ ಅಲೆಯುವ ಗತಿ ಬಂದಿತ್ತಲ್ಲ ಚಂದ್ರ, ಬಂದಿತ್ತಲ್ಲ. ಅಯ್ಯೋ, ಈಗ ಏನು ಮಾಡಲಿ? ಈ ವಿಜಯರಾತ್ರಿಯಲ್ಲಿ ನಾನು ಏನು ಮಾಡಲಿ ಚಂದ್ರ, ಏನು ಮಾಡಲಿ? ಕತ್ತಲೆಯು ಆವರಿಸುವುದಲ್ಲ. ಅಯ್ಯೋ ಪರಮಾತ್ಮ. ಸ್ವಾಮಿ, ದಯಮಾಡಿ ಜಾಗೃತಿಯಾಗಿ ಹೋಗಿ ನನಗೆ ಜಲವನ್ನು ತಂದುಕೊಡಿ. ಇಲ್ಲವಾದರೆ ನಾನು ಖಂಡಿತವಾಗಿ ಚಂದ್ರ, ನನ್ನ ಬೆರಳಿನಲ್ಲಿರುವ ವಜ್ರದ ಸಹಾಯದಿಂದ ನಿನಗೆ ಜಲವನ್ನು ತೆಗೆದುಕೊಂಡು ಬರುತ್ತೇನೆ ಮನೋಹರಿ, ಬರುತ್ತೇನೆ. ನಾನಿನ್ನು ಹೋಗಿ ಬರಲೇ ಚಂದ್ರ, ನಾನಿನ್ನು ಹೋಗಿ ಬರಲೇ. ಆದರೂ ಈ ದಟ್ಟವಾದ ಕಾಡಿನಲ್ಲಿ ನಾನೊಬ್ಬಳೇ ಇರಲು ಭಯವಾಗುತ್ತಿರುವುದು. ಜಾಗೃತಿಯಾಗಿ ಬಂದಿನ ಸ್ವಾಮಿ. ಮನೋಹರಿ, ನಾನು ಬರುವ ತನಕ ನೀನು ಇಲ್ಲೇ ಇರಬೇಕು ಮನೋಹರಿ, ಇಲ್ಲೇ ಇರಬೇಕು. ನಾನು ಜಲವನ್ನು ತೆಗೆದುಕೊಂಡು ಬರುತ್ತೇನೆ ಮನೋಹರಿ, ಬರುತ್ತೇನೆ ಸ್ವಾಮಿ. ನಾನಿನ್ನು ಹೋಗಿ ಬರಲೇ. ಜಾಗೃತಿಯಾಗಿ ಹೋಗಿ ಬಂದಿನ ಸ್ವಾಮಿ. ಮನೋಹರಿ, ಸ್ವಾಮಿ ಚಂದ್ರ, ನಾನಿನ್ನು ಹೋಗಿ ಬರಲೇ ಚಂದ್ರ, ನಾನಿನ್ನು ಹೋಗಿ ಬರಲೇ. ಸ್ವಾಮಿ, ಬೇಗನೆ ಬಂದಿರಿ ದೇವ. ಹಾಗೆ ಆಗಲಿ ದೇವಿ, ಹಾಗೆ ಆಗಲಿ. ಚಲವನ್ನು ಓದಲ್ಲ ಗುರುವನನ್ನು ಕುಡಿದು ನಾನು ಕಷ್ಟಪಡಿಸಿದೆ, ಕಷ್ಟಪಡಿಸಿದೆ. ಬಲ ಎನ್ನ ಚಲವನ್ನು ಓದಲ್ಲ ಗುರುವನನ್ನು ಕುಡಿದು ನಾನು ಕಷ್ಟಪಡಿಸಿದೆ, ಕಷ್ಟಪಡಿಸಿದೆ. ಸತಿಪತಿಯನ್ನು ನಾನು ಬೇರೆ ಮಾಡಿದೆ, ಪರಿ ಕಷ್ಟವನ್ನು ತೋರಿಪಡಿಸಿದೆ. ಸತಿಪತಿಯನ್ನು ನಾನು ಬೇರೆ ಮಾಡಿದೆ, ಪರಿ ಕಷ್ಟವನ್ನು ತೋರಿಪಡಿಸಿದೆ. ನನ್ನ ಮಾಯಾ ಸ್ವಲ್ಪದಿಂದ ಮರದ ಬುಡಗೆ ಕಟ್ಟಿದ ಮಾಯ ಮಾಡಿದ
ಈಗ ಹುಡಿಗೊಂಡು ಸೃಷ್ಟಿಸಿ ಚಂದ್ರ ಆಸೆಯನ್ನು ಬೇರೆ ಮರದ ಬುಡದಲ್ಲಿರುವಂತೆ ಮಾಡುವೆನು. ನಾನು ಬ್ರಾಹ್ಮಣನ ವೇಷವನ್ನು ತಾಳಿ ಚಂದ್ರ ಆಸೆಯ ಬಳಿಗೆ ಹೋಗಿ ಆಕೆಯ ಮೂಗುತಿಯನ್ನು ದಾನವಾಗಿ ಪಡೆಯುವೆನು. ನೀಚನಾದ ಸತ್ಯುವ್ರತನು ಸತಿಯಾದ ಚಂದ್ರ ಆಸೆಗೆ ವಜ್ರದ ಉಂಗುರ ಸಹಾಯದಿಂದ ಜಲವನ್ನು ತರಲಿರುವನು. ನಾನಲ್ಲಿಗೆ ಪ್ರವೇಶಿಸಿ ಆ ಉಂಗುರವನ್ನು ಮಾಯ ಮಾಡಿ ದಾರಿಯು ಕಾಣದೆ ಬೇರೆ ದಾರಿಯಲ್ಲಿ ಹೋಗುವಂತೆ ಮಾಡುವೆನು. ಇದೇ ಸಮಯ ನಾನಿನ್ನು ಮಾಡುವೆನು. ಬಳ್ಳರೆ ಬಳ್ಳರೆ ಧರಣಿಯ ಒಳಗೆ, ಬಳ್ಳರೆ ಬಳ್ಳರೆ ಧರಣಿಯ ಒಳಗೆ ಸರಿಸಮನಿಸುವರಾರಿದರೆ, ಸರಿಸಮನಿಸುವರಾರಿದರೆ, ಬಳ್ಳರೆ ಬಳ್ಳರೆ ಧರಣಿಯ ಒಳಗೆ, ಬಳ್ಳರೆ ಬಳ್ಳರೆ ಧರಣಿಯ ಒಳಗೆ, ಬಳ್ಳರೆ ಬಳ್ಳರೆ ಧರಣಿಯ ಅರ್ಜುನ್ ಈ ಸೀಸ್ ಮಾಲೀಕರು ಅರ್ಜುನ್ ದಯವಿಟ್ಟು ಸ್ಟೇಜ್ ಹತ್ರ ಇವತ್ತು ಇಂದು ಜನ್ಮದಿನ. ಅರ್ಜುನ ಬಾಪ ಬನ್ನು ಬೇಗ ಬಾಬಾ ಬಾಬಾ ಇಲ್ಲಿ ಹಲೋ ಮಾಸ್ಟರ್ ಇಲ್ಲಿ ನೋಡಿ ನಾಗೇಂದ್ರ ನಾಗೇಂದ್ರ ಇಲ್ಲ ನೋಡಿ ರೆಡಿ ಹಾಂ ಸುಮ್ಮನೆ ಹಂಗೆ ನಿಂತ್ಕೊಳ್ಳಿ ಸಾಕು, ಒಂಚೂರು ಗ್ಯಾಪ್ ಬಿಟ್ಟು ನಿಂತ್ಕೊಳ್ಳಿ ಒಂಚೂರು. ರಾಮೇಗೌಡ ಗುಡ್ಡಪ್ಪ 100 ರೂಪಾಯಿ, ಸಂಘದ ಮ್ಯಾನೇಜರ್ ಸಿದ್ಸೆಟ್ಟಿ 1000 ರೂಪಾಯಿ, ಮಂಜ ಮಮತಾ ಉಳಿಸ್ಕೊಂಡೆ 200 ರೂಪಾಯಿ, ಮಾದಪ್ಪ ಶಿವಪ್ಪ ಕೋಟೆಗೆರೆ ಮಾದಶೆಟ್ಟಿ 100 ರೂಪಾಯಿ, ಉಮಾ ಮಹೇಶ ಬೋಗಂಡೆ 100 ರೂಪಾಯಿ, ವಾಟರ್ಮ್ಯಾನ್ ನಾರಾಯಣ 100 ರೂಪಾಯಿ, ಚಿಕ್ಕಮದನೇಕ ವಾಟರ್ಮ್ಯಾನ್ 100 ರೂಪಾಯಿ, ರಾಜೇಶ ಆಟೋ ಬೆಡಮಾಳಿ 100 ರೂಪಾಯಿ, ಕರೇಗೌಡರು ತಗ್ಡೂರು 100 ರೂಪಾಯಿ, ಮಾದೇವಪ್ಪ ಬೆಡಮಾಳಿ 50 ರೂಪಾಯಿ, ವಾಟರ್ ಕೆಂಪೇಗೌಡರು ಮಾದೇಗೌಡ 50 ರೂಪಾಯಿ, ರಾಘಪುರ ಗುಡ್ಡಪ್ಪ 500 ರೂಪಾಯಿ, ಬಸೇಗೌಡರು ಕಲಸಂಗದ ಬೆಡಮಾಳಿ 500 ರೂಪಾಯಿ. ಇದೇನು ಜಲವನ್ನು ತರಲು ಹೋದ ನನ್ನ ಸ್ವಾಮಿ ಇಷ್ಟು ಹೊತ್ತಾದರೂ ಬಾರಲೇ ಇಲ್ಲವಲ್ಲ. ಸನಿ ಪಾಪ ಮಗ ಸಗಾಸ ಕೆಂಪನ 100 ರೂಪಾಯಿ, ಸನಿ ಪಾಪ ಮಗ ಸಗಾಸ ಸರಿ ಸಗ ಮಗ ಮಗನಿ ಸನಿ ಸಗ ಸಗ ಮಗ ಸಗ ನಿನಿ ಸಗ ಮಗನಿ ಸಗ ನಿನಿ ಸಗ ದಯಾ 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 ನಿಧಿ ಸುಮ ಸರೇಶ ಕೋಣ ದಯಾ ಮಾಯಾ ದಯಾ ನಿಧಿ
ಜಲವನ್ನು ತರಲು ಹೋದ ನನ್ನ ಸ್ವಾಮಿಯು ಇನ್ನೂ ಬಾರಲಿಲ್ಲವಲ್ಲ. ಅವರನ್ನು ಕಾಣದೆ ನಾನು ಹೇಗೆ ತಾನೇ ಜೀವಿಸಲಿ? ಅಲ್ಲದೆ ಇಲ್ಲಿರುವ ಕ್ರೂರ ಮೃಗಗಳ ಶಬ್ದವೂ ಕೇಳಿ ಬರ್ತಿರುವುದು. ಅದು ಅದು ಆ ಹುಲಿಯು ನನ್ನನ್ನು ತಿನ್ನಲು ಬರ್ತಿರುವುದೋ ಏನೆಂದು ಆಗುತ್ತಿರುವುದಿಲ್ಲ. ಅಯ್ಯೋ ನಾರಾಯಣ, ನನ್ನನ್ನು ಕಾಪಾಡೋ ಯಾರು? ಕಾಪಾಡು ದೇವ, ಕಾಪಾಡು ಕಾಪಾಡು ಪರಮಾತ್ಮ. ಅಯ್ಯೋ ಅವ್ರು ಬರ್ಬೇಕಲ್ಲ ಇಲ್ಲ. ಹಾ ಪರಮಾತ್ಮ, ಹೀಗೇನು ಮಾಡಲಿ? ನನ್ನನ್ನು ಕಾಪಾಡುವುದು ಅದು. ನಿನ್ನನ್ನು ಹುಲಿಯೊಂದು ತಿನ್ನಲು ಯತ್ನಿಸುತ್ತಿತ್ತು. ಅದನ್ನು ಬಿಡಿಸಿ ಓಡಿಸಿ ಕಾಪಾಡಿದೆನು. ನನಗೆ ಏನಾದರೂ ದಾನವನ್ನು ಕೊಟ್ಟರೆ ನಾನು ಹೋಗುವೆನು. ಅಯ್ಯೋ ಪೂಜ್ಯರು, ಈ ದಟ್ಟವಾದ ಕಾಡಿನಲ್ಲಿ ನಾನು ನಿಮಗೆ ಕೊಡಲು ನನ್ನ ಬಳಿ ಏನಿರುವುದು? ನಿಮ್ಮಿಂದಲಾದರೂ ನನಗೆ ಮಹಾದುಪಕಾರವಾಗಿರುವುದು. ಆದರೆ ನಿಮ್ಮ ಋಣವನ್ನು ತೀರಿಸಲು ನಿಮಗೆ ದಾನವಾಗಿ ಕೊಡಲು ನನ್ನ ಬಳಿ ಏನೂ ಇಲ್ಲವಲ್ಲ. ಆ ಮೂಗುತಿಯನ್ನು ದಾನವಾಗಿ ಕೊಟ್ಟರೆ ನಾನು ಹೋಗುವೆನು. ಏನು ಮುತ್ತೈದ ಕುಲ ಗೌರವದ ಸಂಕೇತವಾದ ಈ ಮೂಗುತಿಯ ಮೇಲೆ ನಿಮಗೆ ಕಣ್ಣಾಯಿತೆ. ಹೇ ಪರಮಾತ್ಮ, ನಿನ್ನ ಲೀಲೆಯನ್ನು ಬಲ್ಲವರಾರು ದೇವ. ಇದರಿಂದ ನನ್ನ ಪಾಪವು ಪರಿಹಾರವಾಗುವುದಾದರೆ ಈ ಮುತ್ತೈದು ತರದ ಮೂಗುತಿಯನ್ನು ಇವರಿಗೆ ದಾನವಾಗಿ ಕೊಡುವುದು. ಅಯ್ಯೋ ಪುಣ್ಯಾತ್ಮರೇ, ಇದು ಈ ದಾನವನ್ನು ತೆಗೆದುಕೊಂಡು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ. ನಿನಗೆ ಶುಭವಾಗಲಿ. ನಾನಿನ್ನು ಹೋಗಿ ಬರುವೆನು. ಹಾಗೆ ಆಗಲಿ ದೇವ. ಆತ್ಮ, ದೂರದಲ್ಲಿ ಒಂದು ನೀರಿನ ಕಾಲುವೆಯು ಕಾಣುತ್ತಿರುವುದು. ಕಮಲ ಪತ್ರವನ್ನು ಕಿತ್ತಿ ಬೊಬ್ಬೆಯನ್ನಾಗಿ ಮಾಡಿ ಈ ವಜ್ರದ ಉಂಗುರವನ್ನು ಈ ದಡದ ಮೇಲಿಟ್ಟು ಜಲವನ್ನೂ ತೆಗೆದುಕೊಳ್ಳುವೆನು. ಜಲವೂ ಕಾಣಿಸುತ್ತಿರುವುದು. ಈ ವಜ್ರದ ಉಂಗುರವನ್ನು ಈ ದಡದ ಮೇಲಿಟ್ಟು ಜಲವನ್ನೂ ತೆಗೆದುಕೊಳ್ಳುವೆನು. ಪರಮಾತ್ಮ, ಶ್ರೀರಾಜ, ಇದೇನು ಆಶ್ಚರ್ಯ ದೇವ, ಇದೇನು ಆಶ್ಚರ್ಯ! ದಡದ ಮೇಲಿಟ್ಟಿರುವ ವಜ್ರದ ಉಂಗುರವು ಮಾಯವಾಯಿತಲ್ಲ. ನನ್ನ ಸತಿಯಾದ ಚಂದ್ರಹಾಸಗೆ ನೀರು ಕೂಡ ದಕ್ಕದಂತಾಯ್ತಲ್ಲ ದೇವ, ನೀರು ಕೂಡ ದಕ್ಕದಂತಾಯ್ತಲ್ಲ. ಅಯ್ಯೋ ದೈವವೇ, ಅಲ್ಲಿ ನನ್ನ ಸತಿಯಾದ ಚಂದ್ರಹಾಸೆಯು ಹಸಿವು ದಾಹದಿಂದ ನರಳುತ್ತಿರುವುದಲ್ಲ ಪರಮಾತ್ಮ, ನರಳುತ್ತಿರುವುದಲ್ಲ. ಏನು ಮಾಡಬೇಕೆಂದಿರೋ ಎಲ್ಲವನ್ನು ಮಾಡೇ ತೀರು ತಂದೆ, ಮಾಡೇ ತೀರು ಶ್ರೀರಾಜ. ಲಕ್ಕವಿಲ್ಲದ ನಿನ್ನ ಮಾಯ ತಿಳಿಯಲೆನ್ನಲು ಸಾಧ್ಯವಯ್ಯ. ಪರಮಾತ್ಮ, ಶ್ರೀರಾಜ, ಶ್ರೀಹರಿ, ಲಕ್ಕವಿಲ್ಲದ ನಿನ್ನ ಮಾಯ ತಿಳಿಯಲೆನ್ನಲು ಸಾಧ್ಯವಯ್ಯ, ತಿಳಿಯಲೆನ್ನಲು ಸಾಧ್ಯವಯ್ಯ. ಪರಮಾತ್ಮ, ಏತಕ್ಕೆ ಪರಿಮೋಕ್ಷ ಕೈದಿ ಯಾವ ಜನ್ಮದ ಪಾಪವೋ ಶ್ರೀರಾಜ. ಏತಕ್ಕೆ ಪರಿಮೋಕ್ಷ ಕೈದಿ ಯಾವ ಜನ್ಮದ ಪಾಪವೋ ಸಹಿಸಲಾರೆನು ಅದನೆ ತಾಳಲಾರೆನು ಸೋದನೆ. ರಾಜ, ಈ ಕಷ್ಟವನ್ನು ಯಾರಿಗೂ ಕೊಡಬೇಡ ತಂದೆ, ಕೊಡಬೇಡ. ಲಾರೆನು ವೇದನೆ ತಾಳಲಾರೆನು ಸೋದನೆ.
ಪರಿಶೋಧನೆ. ದೇವನೇ ಕಾಕುವಂಚನೆ ಏತಕ್ಕೆ ಪರಿಶೋಧನೆ. ಅರ್ಥವಿಲ್ಲದ ನನ್ನ ಮಾಯ ತಿಳಿಯಲೆನ್ನಲು ಸಾಧ್ಯವಲ್ಲ, ತಿಳಿಯಲೆನ್ನಲು ಸಾಧ್ಯವಲ್ಲ. ದೇವಾ ದೇವಾ ಪರಮಾತ್ಮ ದೇವರಾಜ ನೆರಳುವಿಲ್ಲದೆ ನೆಲೆಯು ಕಾಣದೆ ಅಲೆಯುವಾಗಲು ಬಂದಿತೆ. ನೆರಳುವಿಲ್ಲದೆ ನೆಲೆಯು ಕಾಣದೆ ಅಲೆಯುವಾಗಲು ಬಂದಿತೆ. ಸತ್ಯರತನ ಪಾಲಿಗೆ ಸತತ ದುಃಖವಡಿದಿದೆ. ಸತ್ಯರತನ ಪಾಲಿಗೆ ಸತತ ದುಃಖವಡಿದಿದೆ. ದೇವನೇ ಸಾಕುವಂತನೆ ಏತಕ್ಕೆ ಪರಿಶೋಧನೆ. ರಾಜ ಕಾಪಾಡು ತಂದೆ, ಕಾಪಾಡು. ದೇವನೇ ಸಾಕುವಂತನೆ ಏತಕ್ಕೆ ಪರಿಶೋಧನೆ. ಮಾಯ ತಿಳಿಯಲೆನ್ನಲು ಸಾಧ್ಯವಯ್ಯ, ತಿಳಿಯಲೆನ್ನಲು ಸಾಧ್ಯವಯ್ಯ. ದೇವಾ ದೇವಾ ಪರಮಾತ್ಮ ಗಿರಿರಾಜ, ಅಲ್ಲಿ ನೋಡಿದರೆ ನನ್ನ ಸತಿಯಾದ ಚಂದ್ರಾಸೆಯು ಹಸಿವು ದಾಹದಿಂದ ನರಳುತ್ತಿರುವಳು. ಏನಾದರೂ ಆಗಲಿ ಇದೇ ಮಾರ್ಗವಾಗಿ ನನ್ನ ಸತಿಯನ್ನು ಹುಡುಕುತ್ತಾ ಹೊರಡುವೆನು. ಹೇಗೆ ತಾನು ತಡೆಯಲಿ? ನಾನಿಲ್ಲಿ ಕೂಗಿಕೊಂಡರು ಯಾರೋ ನನ್ನ ಸಹಾಯಕ್ಕೆ ಬರುವವರಿಲ್ಲವೇ? ಹೀಗೇನು ಮಾಡಲು? ಪರಮಾತ್ಮ ಶನಿದೇವ, ಎಲ್ಲಿರುವೆ ತಂದೆ? ನೀನಲ್ಲದೆ ನನ್ನನ್ನು ಕಾಪಾಡುವರಾರು? ಪರಮೇಶ್ವರ ಕಾಪಾಡು, ಕಾಪಾಡು. ಮನೆಯಲ್ಲಿ ಸಖಿಯರಿಂದ ಸಂತೋಷವಾಗಿ ಸೇವೆಯನ್ನು ಮಾಡಿಸಿಕೊಂಡು ಸುಖದ ಸುಪ್ಪತ್ತಿಗೆ ಮೇಲೆ ಮಲಗಬೇಕಾಗಿದ್ದ ನೀನು ಇಂದು ಈ ಕಲ್ಲು ಮುಳ್ಳುಗಳ ಮೇಲೆ ತರಗಡೆಯ ಮಧ್ಯದಲ್ಲಿ ಜನ್ಮವನ್ನು ತರುವಂತಾಯಿತೆ. ಅಯ್ಯೋ ಕಂದ, ನಿನಗಿಂತಹ ಗತಿಯೂ ಬರಬಾರದಾಗಿತ್ತು. ಜಲವನ್ನು ತರಲು ಹೋದ ನಿನ್ನ ಸ್ವಾಮಿ ಎಲ್ಲಿರುವರು, ಹೇಗಿರುವರು? ಅವರನ್ನು ನಾನೆಲ್ಲಿ ಅಂತ ಹುಡುಕಲಿ? ಇರು, ನನ್ನ ಸ್ವಾಮಿ ಹೋದರು, ಈ ಮಾರ್ಗವಾಗಿ ನಾನು ಹೋಗುವೆನು. ಇದರೆಯೋ ಜೀವಿಸಿನ ಈಗ
ಶ್ರೀಹರಿ, ಎಲ್ಲಿರುವೆ ಚಂದ್ರ, ಎಲ್ಲಿರುವೆ? ಹಾ ಪರಮಾತ್ಮ, ಇದೇ ಇದು ರತ್ನದ ಕಣವು ಕಾಣುತ್ತಿರುವುದಲ್ಲ. ಅಯ್ಯೋ ದೈವವೇ, ಯಾವ ದುಷ್ಟಾತ್ಮಕವು ನನ್ನ ಸತಿಯಾದ ಚಂದ್ರಾಸೆಯನ್ನು ತಿಂದಿರುವುದಲ್ಲ ಪರಮಾತ್ಮ, ತಿಂದಿರುವುದಲ್ಲ ದೇವ. ಶ್ರೀಹರಿ, ನನ್ನ ಸತಿಯನ್ನು ಕಳೆದುಕೊಂಡು ಈ ಧರೆಯಲ್ಲಿ ನಾವು ಹೇಗೆ ಬಾಳಲಿದ್ದೇವೋ, ನಾವು ಹೇಗೆ ಬಾಳಲಿ? ನಡುಕಾಡಿಗಳು ಸತಿಯನ್ನು ಬಿಟ್ಟು ಹೊರಟು ಹೋದ ಮತಭ್ರಷ್ಟನೆಂದು ನನ್ನನ್ನು ಆಡಿಕೊಳ್ಳುವವರಲ್ಲ ದೇವ, ಆಡಿಕೊಳ್ಳುವವರಲ್ಲ ಶ್ರೀರಾಜ. ನನ್ನ ಸತಿಯಾದ ಚಂದ್ರಾಸೆಯ ಮೂಗುತಿಯಾದರೂ ಸಿಕ್ಕುವುದೇನೋ ನೋಡ್ತೇನೆ ಪರಮಾತ್ಮ, ನೋಡ್ತೇನೆ. ಅಯ್ಯೋ ದೈವವೇ, ನನ್ನ ಸತಿಯಾದ ಚಂದ್ರಾಸೆಯ ಮೂಗುತಿಯು ಮೂಡದಕ್ಕದಂತಾಯ್ತಲ್ಲ ಪರಮಾತ್ಮ. ರಾಜ, ಎಂತ ಕಷ್ಟಕ್ಕೆ ಈಡು ಮಾಡಿದೆ ದೇವ, ಎಂತ ಕಷ್ಟಕ್ಕೆ ಈಡು ಮಾಡಿದೆ. ಇದು ನ್ಯಾಯವೇ, ಇದು ಧರ್ಮವೇ, ಅನ್ಯಾಯವೇ? ರಾಜ ಪರಮಾತ್ಮ, ನ್ಯಾಯವೇ ದೇವಾದಿ ದೇವಾ, ಇದು ಧರ್ಮವೇ ಶ್ರೀ ದೇವಾ, ದೇವಾ ಧರ್ಮವೇ ಶ್ರೀ ದೇವಾ. ಪರಮಾತ್ಮ ಜಯರಾಜ, ನನ್ನ ಸತಿಯಾದ ಚಂದ್ರಾಸೆಯನ್ನು ಯಾವುದೋ ದುಷ್ಟಂಬುದ ತಿಂದಿರುವುದಲ್ಲ ದೇವ, ತಿಂದಿರುವುದಲ್ಲ. ಇನ್ನೇತಕೀ ಜನ್ಮ, ಇನ್ನೇತಕೀ ವಿಭವ ದೇವ. ಇನ್ನೇತಕೀ ಜನ್ಮ, ಇನ್ನೇತಕೀ ವಿಭವ, ಹಿನ್ನಾರೊಳಗೆ ಸರಯೊಳಗೆ ಪರಮಾತ್ಮ ರಾಜ. ಇನ್ನಾರೊಳಗೆ ಸರಯೊಳಗೆ ವಿಧಿ ವಿಧಾನ, ವಿಧಿ ವಿಪರೀತ. ವಿಧಿ ವಿಧಾನ, ವಿಧಿ ವಿಪರೀತ, ವಿಧಿತ ಮಾಡಿಸೋ ವಿಪದಾರೀತ. ರಾಜ, ವಿಧಿತ ಮಾಡಿಸೋ ವಿಪದಾರೀತ. ನ್ಯಾಯವೇ ದೇವಾದಿ ದೇವಾ, ಇದು ಧರ್ಮವೇ ಶ್ರೀ ದೇವಾ, ದೇವಾ ಧರ್ಮವೇ ಶ್ರೀ ದೇವಾ, ದೇವಾ ದೇವಾ ಶ್ರೀರಾಜ. ಪರಮಾತ್ಮ, ಇದೇ ಮಾರ್ಗವಾಗಿ ನನ್ನ ಸತಿಯನ್ನು ಹುಡುಕುತ್ತಾ ಹೊರಡು ಬಿಡು. ಕಳ್ಳನಿವನ ಅಬ್ಬಬ್ಬ ಕಳ್ಳನಿವನ ಕಳ್ಳನಿವನ ಅಬ್ಬಬ್ಬ ಕಳ್ಳನಿವನ
ಕಳ್ಳತನವನ ಮಾಡುವೆ ನಾನು, ಸುಳ್ಳುತನವನ ಹೇಳುವೆ ನಾನು, ಎಂತ ಕಳ್ಳನಿವನ ಅಬ್ಬಬ್ಬ ಎಂತ ಕಳ್ಳನಿವನ. ಸಿಕ್ಕಿದ ಮನುಜನು ಬಿಡವನು ಅಲ್ಲ, ಚಿನ್ನದ ಸರವನ್ನು ಜೋತುವೆ ನಾನು. ಸಿಕ್ಕಿದ ಮನುಜನು ಬಿಡವನು ಅಲ್ಲ, ಚಿನ್ನದ ಸರವನ್ನು ಜೋತುವೆ ನಾನು, ಎಂತ ಕಳ್ಳನಿವನು ಅಬ್ಬಬ್ಬ ಎಂತ ಕಳ್ಳನಿವನು ಅಬ್ಬಬ್ಬ ಎಂತ ಕಳ್ಳನಿವನು. ಚೋರತನವನ ಮಾಡುವೆ ಈಗ, ಎದುರಿಗೆ ಬಂದರೆ ಸೀಳುವೆ ನಾನು. ಚೋರತನವನ ಮಾಡುವೆ ಈಗ, ಎದುರಿಗೆ ಬಂದರೆ ಸೀಳುವೆ ನಾನು, ಎಂತ ಕಳ್ಳನಿವನು ಅಬ್ಬಬ್ಬ ಎಂತ ಕಳ್ಳನಿವನು ಅಬ್ಬಬ್ಬ ಎಂತ ಕಳ್ಳನಿವನು. ಸಿಕ್ಕಿದ ಮನುಜನು ಬಿಡವನು ನಾನಲ್ಲ, ಕೊರೋ ಮರ ಎಲ್ಲ ಅನ್ನುವರು ಎಲ್ಲ ನನ್ನ. ಸಿಕ್ಕಿದ ಮನುಜನು ಬಿಡವನು ಅಲ್ಲ, ಚಿನ್ನದ ಸರವನ್ನು ಜೋತುವೆ ನಾನು. ಸಿಕ್ಕಿದ ಮನುಜನು ಬಿಡವನು ಅಲ್ಲ, ಚಿನ್ನದ ಸರವನ್ನು ಜೋತುವೆ ನಾನು, ಎಂತ ಕಳ್ಳನಿವನು ಅಬ್ಬಬ್ಬ ಎಂತ ಕಳ್ಳನಿವನು ಅಬ್ಬಬ್ಬ ಎಂತ ಕಳ್ಳನಿವನು. ಕಳ್ಳ 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 ಅಂತ ಕರಿತಾರ ಬುದ್ಧಿ, ಯಾತಕ್ಕೋಸ್ಕರ ಕಳ್ತನ ಮಾಡ್ತೀವಿ ಬುದ್ಧಿ, ಹೊಟ್ಟೆ ತಾನೇ ಬುದ್ಧಿ ಕಳ್ತನ ಮಾಡೋದು. ಒಬ್ಬೊಬ್ರು ಒಂದೊಂದು ರೀತಿ ಕಳ್ತನ ಮಾಡ್ತಾರೆ ಬುದ್ಧಿ, ಅದಿರ್ಲಿ ಬುದ್ಧಿ. ನಮ್ಮ ಅಪ್ಪ ಬುದ್ಧಿ ಉಂಡ್ಗಳ್ಳಿ ಬುದ್ಧಿ, ಅವರಪ್ಪ ಬುದ್ಧಿ ಎಲಗಳ್ಳಿ ಬುದ್ಧಿ, ನಾನು ಬುದ್ಧಿ ಅಂಬಗಳ್ಳಿ ಬುದ್ಧಿ. ನಮ್ಮ ಅಪ್ಪ ಒಂದ್ ಮದುವೆ ಆಗ್ಬಿಡ್ಲ ಅಂತ ಬುದ್ಧಿ, ನಾನು ನನಗೆ ಯಾಕಪ್ಪ ಕಾಡ್ಲಿ ಕಳ್ತನ ಮಾಡೋವನಿಗಂದಿ ಬುದ್ಧಿ. ಅಲ್ಲ ಕಣೆ ಪೆಕ್ರ ಮುಂದೆ ಮಗನೆ, ಮದುವೆ ಆಗ್ಲಿಲ್ಲ ಅಂದ್ರ ಸ್ವರ್ಗ ಸ್ವರ್ಗ ಸೇರಲ್ವ ಅಂತ ಅಂದ. ಸ್ವರ್ಗ ಅಂದ್ರೆ ಏನಪ್ಪ ಅಂದಿ, ಸತ್ತಾಗ ದರ ನೆಡ್ಕೊಳ್ಳೋಂತ ಎಂಬೂತ್ರು ಅಂದ್ನು. ಆದ್ರಿಂದ ನಮ್ಮ ಅಪ್ಪನ ಮಾತ ಒಪ್ಪಿ ಬುದ್ಧಿ, ಒಬ್ಬಳ ಮದುವೆ ಆಗೇನೆ ಬುದ್ಧಿ, ಹೆಂಗ ಅವಳು ಅಂದರೆ ಬುದ್ಧಿ. ಬೆಳ್ಳಿಗೆ ಕುಳ್ಳಿಗೆ ಕೆಂಪಿಗೆ ಒಳ್ಳೆ ಕುಂಬಳವಣ್ಣೆ ಇದ್ದಾಳ ಬುದ್ಧಿ. ಇರಿ ಬುದ್ಧಿ ಸ್ವಲ್ಪ ಕೂಗ್ತೀನಿ ನೋಡರತ್ತಿ. ಲೇ ಎಲ್ಲೇ ಎಲ್ಲೇ ಲೇ ಎಲ್ಲೇ ಮಣ ಬಾಗ ಬೇರೆ ತಗಲಿರಿ, ಇವಳು ಎಲ್ಲೋದ್ಲು ಮಣಿಗಿನ ಬಿಟ್ಟಿಲ್ಲ ಕಣೆ. ಲೇ ಎಲ್ಲೇ ಲೇ ಎಲ್ಲಿ ಹೋದ್ಲಪ್ಪ ಅವಳು, ಗೋಪಾಲ್ ತೋಟ ಕಡೆ ಏನ್ ಬರ್ತಾವಳು, ಬರ್ಲಿ ಅವಳು. ಅವ್ರಿಗೂ ನನಗೂ ಮೊದ್ಲೇ ಆಗಕ್ಕಿಲ್ಲ, ಬರ್ಲಿ ಅವ್ರಗ ಸೊಂಟ ಮುರಿತೀರಿ ಇವಳಿಗೆ. ಮಗ ಅಷ್ಟೊತ್ತಿಂದ ಎಲ್ಲಿ 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 ನಿನ್ನ ಹೆಂಡತಿ ನಾನು ಇಲ್ಲಿ 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 ಏನ್ ಮಗ ಎಲ್ಲಿ ಎಲ್ಲಿ ಅಂದೇನಿ, ಇಲ್ಲಿ ಇಲ್ಲಿ ಅಂದ್ರೇನೆ. ಇಲ್ಲೇ ಇದೀನಲ್ಲ, ಈಗಾರ ಬರ್ಕೋ. ಎಲ್ಲಿ ಹೋಗಿದೆ ಎಷ್ಟೊತ್ತು? ನಾನಾ ಅದೇ ಅದು ಅದು ಗೋಪಾಲಯ್ಯನ ತೋಟ, ಅದೇ ಅಲ್ಲಿ ಹಿಂಗ್ ಹೋಗಿ ಮಾವ ಹಂಗ್ ಬಂದು ಮಾವ, ಹಿಂಗ್ ಹೋಗಿ ಮಾವ ಹಿಂಗ್ ಬಂದೆ ಮಾವ. ಅವ್ರು ನನ್ಗೂ ಮೊದ್ಲು ಆಗಕ್ಕಿಲ್ಲ, ಯಾಕೆ ಅಲ್ಲಿಗೆ ಹೋಗಿದೆ? ನಿನ್ಗೆ ಅಡ್ಜಸ್ಟ್ ಆಗಿಲ್ಲ, ನನಗಾಯ್ತಾನಲ್ಲ. ಅದು ಬೆಳಗ್ಗೆಯಿಂದ ಯಾಕೋ ಹೊಟ್ಟೆ ಗೊಳಗೊಳ ಗೊಳಗೊಳ ಅಂತಿತ್ತು, ನೀರ್ ತಗೊಳಮ್ಮ ಅಂತ ಹೋಗಿದ್ದಿ ಮಾವ. ನಾನು ಸೋಗ್ತೇನೆ ಮನೆಯಿಲ್ಲ ಅಂದ್ರ ನಿಂದು ಆಡದ್ದೆ ಆಟ ಕಣೆ. ಮಾವ ಇನ್ಮೇಲೆ ಹೋಗಲ್ಲ ಮಾವ. ಆಮೇಲೆ ನಾನು ನಿನ್ನ ಹತ್ರ ಇನ್ನೊಂದು ವಿಚಾರ ಹೇಳ್ತೀನಿ, ಬೈಬೇಡ ಮಾವ. ಅದೇ ನೀ ತಂದ್ಕೊಟ್ಟಿದ್ದಲ್ಲ ಕೋಳಿ, ಅದೇ ಮಾವ ನೀ ತಂದ್ಕೊಟ್ಟಿದ್ದಲ್ಲ ಕೋಳಿ, ನಾ ಸಾಕಿದ್ನಲ್ಲ ಕೋಳಿ, ಯಾವನ ಅಬ್ಬೆಪಾರಿ ನನ್ನ ಮಗ ಎತ್ಕೊ ಹೊರಟದ ಮಾವ. ನೀನೆಲ್ಲ ಹೋಗಿದೆ? ನಾನೆಲ್ಲೋ ಸಾಯಕ್ಕೆ ಮನೆ ಹತ್ರನೇ ಮುಂಡ ಮೋಚ್ಕೊತಾ ಇದ್ದೆ. ನಾನು ಕಳ್ತನ ಮಾಡಿ ಮಾಡಿ ತಂದು ಹಾಕೋದು,
ನೀನು ಮನೇಲಿ ಹಾಳು ಮಾಡೋದು ಕಣೆ. ಏನ್ ಇವ್ರ ಅಪ್ಪ ಒರೆಸ್ತಾ ಇದ್ದ. ಲೇ ಕೊಡು. ಕಳ್ತನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಗೊತ್ತೇನೆ. ಮಾಂಗಲ್ಯ ಸರ ಮಾಡಿಸ್ಕೊಳ್ಳಿಲ್ಲ ಇವನು ಹೇಗೆ ತೆಗ್ಬೇಕು ಯಾಕ. ಲೇ ಏ ಬಿಡು ಕಂಡಿದ್ದೀನಿ ನಾನು. ಲೇ ನಾನು ನೀನೇ ಕಳ್ತನ ಮಾಡ್ಬಿಟ್ಟು ಪೊಲೀಸ್ನವ್ರು ನನಗೆ ಎಳಕ್ಕೆ ಹೊಡೋಗ್ಬಿಟ್ಟಿರು ಕಣೆ. ಎಳಕ ಹೋಗಿದ್ರ ಬಿಟ್ರಲ್ಲ. ಅಲ್ಲಿ ಹೆಂಗೆ ಚಾರ್ಜ್ ಮಾಡ್ಬೇಕು ಗೊತ್ತೇನೆ. ಲೇ ಏನಕ್ಕಿದು ನನಗ ನೋಡು. ಲೇ ಕರೆದು ಹೆಂಗ್ ಚಾರ್ಜ್ ಮಾಡ್ಬೇಕು ಗೊತ್ತೇನೆ. ಹೆಂಗ್ ಚಾರ್ಜ್ ಮಾಡಿದ್ರು? ತಡಿ ತಡಿ ಹೇಳಿ ನೀನು. ಸೈಡ್ಗ ಹೇಳು. ಟಾಕು ಟೀಕು ಅಂತ ಕಣೆ. ಲೇ ಅಲ್ಲಿ ಹಿಡ್ದು ಓಟ, ಇಲ್ಲಿ ಬಂದು ನಿಂದೆ ಮೊದಲೇ ನೋಟ ಕಣೆ ಚಿನ್ನ. ನನ್ನ ಮುಂದೆ ಒಂದು ಚಿಂತೆ. ಲೇ ಹೋದ್ರೆ ಹೋಗು ಚಿನ್ನ. ಹೋಗ್ಲಿ ಬಿಡು ಹೋಗ್ಲಿ. ಬಹು ದಿನದಲ್ಲಿ ನಿಂದುವೆ ಒಂದು ಚಿಂತೆ ಕಣೆ ಚಿನ್ನ ನಿನ್ ಮೇಲೆ. ನಿನಗಮ್ಮ ಚಿಂತೆ? ಹೋ ಕಣೆ, ನಿಜವಾಗ್ಲೂ ಹೋಗು ಕಣೆ. ಏನ್ ಅದು ನಿನ್ ಚಿಂತೆ? ನನ್ನ ನಿನ್ನ ಮದುವೆ ಆಗಿ ಎಷ್ಟು ವರ್ಷ ಆಯ್ತು? ಬರ್ಕಂದಿ ನಮ್ಮ ಅಪ್ಪನಿಗೆ ಬೇಡ ಈ ಕಳ್ಳನ ಮಗನ್ ಕೊಟ್ಟನ್ ಮದುವೆ ಮಾಡಬೇಡ ಅಂತ. ಹೇಳಿದಿನ ಬಟ್ಟೆ ನಮ್ಮ ಅಪ್ಪನ ಬರ್ತಡೆ ಕಣ ರೀ. ಒಂದು 10 ವರ್ಷ ಆಗಿರ್ಬೋದು. ಅಲ್ಲ ಕಣೆ, 11 ವರ್ಷ ಆಯ್ತಲ್ಲ ಮದುವೆ ಆಗಿ ಇಬ್ಬರದು. ಆಯ್ತು. ಒಂದು ಹೆಣ್ಣು, ಒಂದು ಗಂಡು, ಒಂದು ಇಲಿ ಮರಿಯ, ಒಂದು ಎಗ್ಗಿನ ಮರಿ ನಾನು ಕೊಟ್ಟಿದ್ದೆ. ನೀನು ಅಲ್ಲ ಒಂದ್ ನಿಮಿಷ ಅಣ್ಣ, ನೀನೇ ಒಪ್ಪು ಈ ಮಾತು. ಇರಿಕ ನೀನು ವಯಸ್ಸಲ್ಲಿ ಉಣ್ಣೋದು ನಮ್ಮನೇಲಿ, ಸಾರ್ ತಿನ್ನೋದು ನಮ್ಮನೇಲಿ, ಅಣ್ಣ ನೀರು ಕುಡಿಯೋದು ನಮ್ಮನೇಲಿ, ಅಣ್ಣ ಒಯ್ತಾರೆ ಕಾರಣ ಮಗ್ಳು ಮನೆಗೆ ಮಲಿಕಕ್ಕೆ ಕಾಳಿತೋಕೆ ಎಲ್ಲದೂ ಮಕ್ಕಳು. ಅದಕ್ಕೆಲ್ಲ ಕಣೆ ಇನ್ನೇಕೆ ಬಿಡಿ ಇತ್ತ ಒಳಗಡೆ ಜೇಬಲಿ ಬಿಂಕಡಿಲ್ವಲ್ಲ ಅಂತ ಬಿಂಕಡಿ ಇಸ್ಕಡೆ ಬೀಡಿ ಹಚ್ಚಕ್ ಹೋಗಿದೆ ಕಣೆ. ನಿಜ ಬೀಡಿ ಹಚ್ಚಕ್ ಹೋಗಿದ್ದ? ಹೌದು ಕಣೆ. ನೀನ್ ಅಲ್ಲೇ ಬೀಡಿ ಹಚ್ಕ ನಿಂತಿರು. ನಾನ್ ಗೋಪಾಲದಿಂದ ಚಿನ್ನ ಬರೆ ಬೇಡ. ಆಯ್ತು ಬರೆ ಚಿನ್ನ, ಬೇಡ ನಿನ್ನ ಹತ್ರನೇ ಇರ್ತೀನಿ ಕಣೆ ಚಿನ್ನ. ಇದೆಯಾ? ಹೌದು ಕಣೆ. ನೀನ್ ಕರೆಕ್ಟಾಗಿ ನನ್ ಜೊತೆ ಇದ್ದಿದ್ರೆ ವರ್ಷಕ್ಕೊಂದೊಂದು.